ಜಾತಿ ಗಣತಿ ಬಗ್ಗೆ ನಿನ್ನೆ ಕ್ಯಾಬಿನೆಟ್ದಲ್ಲಿ ಆ ಒಂದು ರಿಪೋರ್ಟಕ್ಕೆ ಒಂದು ಒಪ್ಪಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು 17ನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂಥ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗಲೇ ಆ ವರದಿ ರೆಡಿಯಾಗಿತ್ತು, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನು ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಅಂದರೆ ಭಾಳಷ್ಟು ಗೊಂದಲ ಇದೆ. ಆದರೆ ಬೇರೆ ಬೇರೆ ಒತ್ತಡದಲ್ಲಿ ಇವತ್ತು ಅದನ್ನು ವರದಿ ತೆಗೆದುಕೊಳ್ಳುವಂಥದ್ದು, ಕ್ಯಾಬಿನೆಟ್ದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದು ಮತ್ತು ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು, ಇದೆಲ್ಲ ನೋಡಿದರೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತದೆ. ಮುಖ್ಯಮಂತ್ರಿಗಳು ಕನ್ಫ್ಯೂಷನ್, ಬೇರೆ ಬೇರೆ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಅರ್ಥ ಆಗ್ತದೆ. ಮತ್ತು ಈ ಜಾತಿ ಗಣತಿ ಏನಿದೆ ಇಲ್ಲ, ಈಗೇನು ಒಂದು ವರದಿ ಮಂಡನೆ ಆಗಿದೆಯಲ್ಲ, ಅದು ಗೊಂದಲದಲ್ಲಿ ಇರುವಂಥ ವರದಿ. ಅದರಲ್ಲಿ ರಿಯಾಲಿಟಿ ಯಾವುದೂ ಇಲ್ಲ. ಇವತ್ತು ಯಾವ ಸೆನ್ಸಸ್ ಆದ್ರ ಮೇಲೆ ಅದನ್ನು ಇದು ಮಾಡಿದರು, ರಿಪೋರ್ಟ್ ಮಾಡಿದರು. ಮತ್ತು ಎಲ್ಲಿವರೆಗೆ ಗೊಂದಲ ಇದೆ ಅಂದರೆ ಇವತ್ತು ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ವೆ ಮಾಡಬೇಕು, ಮಾಹಿತಿ ತೆಗೆದುಕೊಳ್ಬೇಕು. ಇವತ್ತು ಎಷ್ಟೋ ಜನರಿಗೆ ಇದು ಗುರ್ತಾ ಇಲ್ಲ. ನಮ್ಮ ಮನೆಗೆ ಯಾರೂ ಬಂದೇ ಇಲ್ಲರಿ ಅಂತ ಹೇಳ್ತಾರೆ. ಮತ್ತು ಯಾವ ಆಧಾರದ ಮೇಲೆ ಅವರು ಆ ವರದಿ ರಿಪೋರ್ಟ್ ಮಾಡಿದರು ಅನ್ನುವಂಥದ್ದು ಇವತ್ತು ಕ್ವಶನ್ ಮಾರ್ಕ್ ಇದೆ. ಅದಕ್ಕೊಂದು 200-300 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಖರ್ಚು ಮಾಡಿ ಗೊಂದಲದ ಮತ್ತು ಏನಾಗಿದೆ, ಕೆಲವೊಂದು ಪ್ರಮುಖವಾದಂಥ ಜಾತಿಗಳ ಒಂದು ಧರ್ಮಗಳ ಆ ಒಂದು ಸರ್ವೆ ರಿಪೋರ್ಟ್ ನೋಡಿದಾಗ ಭಾಳಷ್ಟು ಗೊಂದಲ ಸೃಷ್ಟಿ ಮಾಡುವಂಥದ್ದು. ಅದರಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜಕ್ಕಿರ್ಬೋದು, ಒಕ್ಕಲಿಗ ಸಮಾಜಕ್ಕಿರ್ಬೋದು, ಅಥವಾ ಬೇರೆ ಬೇರೆ ಹಿಂದುಳಿದ ವರ್ಗದ ಒಂದು ಅಂಕಿ ಸಂಖ್ಯೆ. ಇವತ್ತು ಮುಸ್ಲಿಮರ ಸಂಖ್ಯೆನ 75 ಲಕ್ಷ 74 ಲಕ್ಷ ಅಂತ ತೋರಿಸ್ತಾರೆ. ಹೀಗಾಗಿ ಇದು ಇಷ್ಟು ಗೊಂದಲ. ಇದು 5 ಕೋಟಿ ಜನಸಂಖ್ಯೆ, 5,40,00,000 ಇರುವಂಥದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ 75 ಲಕ್ಷ ಮುಸ್ಲಿಮರು ಅಂತ ತೋರಿಸ್ತಾರೆ. ಅಂದರೆ ಇಷ್ಟು ಕನ್ಫ್ಯೂಷನಲ್ಲಿದೆ. ಇಂಥ ಕನ್ಫ್ಯೂಷನ್ ಇರುವಂಥ ವರದಿಯನ್ನು ನೀವು ಸ್ವೀಕಾರ ಮಾಡಿ ಅದನ್ನ ಒಪ್ಪಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಯಾಕಿದೆ ಸಿದ್ದರಾಮಯ್ಯವರು ಅಂತ ನಾವು ಇವತ್ತು ಪ್ರಶ್ನೆ ಕೇಳ್ತೀನಿ. ಮತ್ತು ನಿಜವಾಗಿ ಅಲ್ಲಿ ಇರುವಂಥ ಯಾರೋ ಉಪಮುಖ್ಯಮಂತ್ರಿ ಇರ್ಬೋದು, ಅಲ್ಲಿದ್ದಂಥ ಮಂತ್ರಿಗಳಿರ್ಬೋದು, ಈ ಅವರ ಅಭಿಪ್ರಾಯ ಏನು ಅನ್ನುವಂಥದ್ದು ಇನ್ನೂವರೆಗೆ ಹೊರಗೆ ಬಂದಿಲ್ಲ. ಕ್ಲಿಯರ್ ಕಟ್ ಅವರು ಬರಲಿ ಇವತ್ತು. ಅದಕ್ಕಾಗಿ ಒಂದು ನಾನು ಹೇಳ್ತೀನಿ, ಒಂದು ಸೈಂಟಿಫಿಕ್ ಆದಂಥ ಒಂದು ಸಮೀಕರಣ ಆಗಬೇಕು, ಜಾತಿಗಳ ಸರ್ವೆ ಆಗಬೇಕು, ಒಂದು ಸೈಂಟಿಫಿಕ್ ಆಗಬೇಕು. ಅದು ಬಿಟ್ಟು ಗೊಂದಲ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಡೆಫಿನೆಟ್ಲಿ ಅಲ್ಲ, ಇವತ್ತು ನಮ್ಮ ಸ್ಟ್ಯಾಂಡ್ ಅದೇ ಇದೆ. ಒಂದು ಸೈಂಟಿಫಿಕ್ ಆದಂಥ ಒಂದು ವರದಿ ರೆಡಿ ಮಾಡಿರಿ, ಯಾರು ಬೇಡ ಅನ್ನೋದಿಲ್ಲ. ಆದರೆ ಕೆಲವೊಂದು ಪ್ರಿಜುಡಿಸ್ ಆಗಿ ಕೆಲವೊಂದು ಜಾತಿಗಳನ್ನ ಮತ್ತು ಧರ್ಮವನ್ನು ಅದು ಕಡಿಮೆ ತೋರಿಸೋದು, ಮತ್ತೊಬ್ಬರು ಜಾಸ್ತಿ ತೋರಿಸೋದು, ಇದೆಲ್ಲ ಒಂದು ಸಮಸ್ಯೆ ಇದೆಯಲ್ಲ. ಇದಕ್ಕೆ ಮತ್ತು ಅದು ಸ್ಕೂಟಿನಿ ಮಾಡಬೇಕು. ಅದನ್ನು ಈಗೇನು ಸಮಿತಿ ರಿಪೋರ್ಟ್ ಇದೆಯಲ್ಲ, ಅದನ್ನು ಸ್ಕೂಟಿ ಮಾಡೋಕ್ಕೆ ಮತ್ತೊಂದು ಸಮಿತಿ ಮಾಡಬೇಕಾಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ವೈಜ್ಞಾನಿಕವಾದಂಥ ವರದಿ ಅಲ್ಲ, ಅದನ್ನು ರಿಜೆಕ್ಟ್ ಮಾಡ್ಬೇಕಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮಂಡನೆ ಆಗಿದ್ದಕ್ಕೆ ವಿರೋಧ ಇದೆ ಮತ್ತು ಸೈಂಟಿಫಿಕ್ ಆದಂಥ ಒಂದು ಸಮೀಕ್ಷೆ ಆಗಬೇಕಂತ ಒತ್ತಾಯ ಮಾಡ್ತೀನಿ. ಇಲ್ಲ, ಒಟ್ಟೆ ಅವ್ರು ಕನ್ಫ್ಯೂಷನ್ ಇದೆ. ಸಿದ್ದರಾಮಯ್ಯನವರು ಕನ್ಫ್ಯೂಷನಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಯಾರ್ಯಾರು ಒತ್ತಡಕ್ಕೆ ಮಾಡಿದ್ರೆ ಗುರುತಿಲ್ಲ. ಇಲ್ಲಿವರೆಗೆ ಅದನ್ನು ಹಿಂದೆ ಅದನ್ನು ನಾ ಹೇಳಿದಲ್ಲಿ ಈಗಾಗಲೇ ಅದು ಮೊದಲು ಎಕ್ಸೆಪ್ಟ್ ಮಾಡಲಿಲ್ಲ. ಆಮೇಲೆ ಇವರು ಇದ್ದಾಗೂ ಬರಲಿಲ್ಲ ವರದಿ. ಮುಂದೆ ಸಂತೋಷ ಇವರು ಇದ್ದಾಗನೇ ಒಂದಿಲ್ಲ ಒಂದು ಗೊಂದಲದಲ್ಲಿ ಇದನ್ನ ವರದಿ ಸ್ವೀಕಾರ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಒಪ್ಪಂದಕ್ಕೆ ಭಾಷಣ ಮಾಡಿದ್ಮೇಲೆ ಬಹಳ ಸೀರಿಯಸ್ ತಗೊಂಡ್ಬಿಟ್ರು ಸಿದ್ದರಾಮಯ್ಯ ಅವರು. ಎಐಸಿಸಿ ಒಳಗೆ ಸಭೆ ಒಳಗೆ ಬಹಿರಂಗವಾಗಿ ಜಾತಿ ಗಣತಿ ನಾವು ಬಹಿರಂಗ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾರೆ. ಅದರ ಸಲುವಾಗಿನೇ ಅದಕ್ಕೆ ನಾ ಹೇಳಿದಿಲ್ಲ, ಯಾವುದಾದ್ರು ಒತ್ತಡದ ಮೇಲೆ ಅವ್ರಿಗೆ ವೈಯಕ್ತಿಕ ಮನಸ್ಸು ಐತಲೂ ಗುರ್ತಿಲ್ಲ. ಒತ್ತಡದ ಮೇಲೆ, ಯಾಕಂದರೆ ಅವ್ರಿಗೆ ಮನಸ್ಸು ಇದ್ದಿದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ವರದಿ ಸ್ವೀಕಾರ ಮಾಡ್ತಿದ್ರು. ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ವರದಿ ರೆಡಿ ಇತ್ತು. ಆವಾಗ ಪತ್ರಿಕೆಯಲ್ಲಿ ಲೀಕೇಜ್ ಆಯಿತು. ಅದು ಆ ಧರ್ಮ ಇಷ್ಟದ, ಈ ಜಾತಿ ಇಷ್ಟದ ಅನ್ನೋದು ಲೀಕೇಜ್ ಆದಮೇಲೆ, ಗೊಂದಲ ಸೃಷ್ಟಿ ಆದಮೇಲೆ, ಕಾಂಗ್ರೆಸ್ನಲ್ಲೇ ಪರಸ್ಪರ ವಿರೋಧ ಮತ್ತು ಬೆಂಬಲ ಚಾಲೂ ಆದಮೇಲೆ ಈಗಿದು ಒಂದು ಹಂತಕ್ಕೆ ಬಂದದ್ದು ಅಷ್ಟೇ. ಒಂದೇನಾಗಿದೆ, ಮತ್ತು ಅವ್ರಿಗೆ ಯಾವುದೋ ಸಂಕಷ್ಟ ಬಂದಾಗ, ಬೇರೆ ಬೇರೆ ಹಗರಣಗಳು ಬಂದಾಗ, ಈಗ ಮೊನ್ನೆ ಒಂದು ರಾಜ್ಯಪಾಲರಿಗೆ ಮತ್ತೊಂದು ಕಂಪ್ಲೇಂಟ್ ಲಾಂಚ್ ಆಗಿದೆ ಅವ್ರ ಮೇಲೆ 500 ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿ. ಹೀಗಾಗಿ ಮತ್ತು ಇಡಿ ಈಗ ಮತ್ತೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ, ಅಪೀಲ್ ಮಾಡಿದ್ದಾರೆ ಅವರು. ಇಡಿದವರು
ಈಗ ಅವ್ರೇನು ಮೂಢ ಹಗರಣ ಆಯ್ತಲ್ಲ ಅದನ್ನು ಕ್ವಶನ್ ಮಾಡಿ ಈಗ ಚಾಲೆಂಜ್ ಮಾಡಿದ್ದಾರೆ. ಹೀಗಾಗಿ ಒಂದು ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥದ್ದು ಇಂಥವು ತಂದುಬಿಡೋದು. ಅವಾಗ ಆ ಜಾತಿ ವರದಿ ಬಗ್ಗೆನೇ ಚರ್ಚೆ ಮಾಡಲಿ ಸಾರ್ವಜನಿಕರು. ಈಗ ಮೀಡಿಯಾದವ್ರು ನೀವು ಅದನ್ನು ಚರ್ಚೆ ಮಾಡಾಕತ್ತೀರಿ. ಆ ಇಡಿ ಹಗರಣ ಮತ್ತು ಈಗ ರಾಜ್ಯಪಾಲರು ಕೊಟ್ಟಂಥ 500 ಕಿಕ್ ಬ್ಯಾಕ್ ಕೊಟ್ಟಿದ್ದು ಅದು ಎಲ್ಲ ಸೈಡ್ ಲೈನ್ ಹೋಗಿಬಿಡ್ತದೆ. ಇದು ಚರ್ಚೆ ಆಗಲಿ ಅಂತ ಅವ್ರ ಉದ್ದೇಶ. ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಜನಾಕ್ರೋಶ ಇವತ್ತು ಯಾತ್ರೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಕಡೆ ಸಕ್ಸಸ್ಫುಲ್ಲಾಗಿ ನಡೀತದೆ. ಜನರ ಆಕ್ರೋಶ, ಬೆಲೆ ಏರಿಕೆ ಇದೆಲ್ಲ ಗೊಂದಲದಲ್ಲಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಸಾರ್ವಜನಿಕ ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಸಿದ್ದರಾಮಯ್ಯ ಇಂಥವು ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಅವ್ರು ಯಾವಾಗಲೂ. ಈ ಹಿಂದಿನ ಸರ್ಕಾರದಲ್ಲಿ ಸಿಎಂ ಇದ್ದಾಗ ಲಿಂಗಾಯತ ಧರ್ಮ ಹೊಡಿಬೇಕು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ಒಂದು ನಿರ್ಣಯ ತಗೊಂಡು ಪೆಟ್ಟು ತಿಂದರು. ಈಗ ಜಾತಿ ವರದಿಯನ್ನ ಮನ್ನಣೆ ಮಾಡಿದ್ರು. ಅಲ್ಲ, ಇದು ಏನೋ ಮಾಡಕ್ಕೆ ಹೋದ್ರು ಇದಕ್ಕೆ ಈ ಸಿದ್ದರಾಮಯ್ಯ ಕಂಟಕನ ಐತಿ, ಸರ್ಕಾರ ಕಂಟಕನ ಐತಿ. ಏನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಮಾಡಿದರು. ಈಗ ಹಿಂದೆ BJP ಸರ್ಕಾರದ 40% ಅವ್ರು ವರದಿ ಕೊಟ್ಟಾರ. ವರದಿ ಕೊಟ್ಟ ಮೇಲೆ ಅದರಲ್ಲಿ ಹೇಳಿದಾರೆ, ಅವ್ರು ವರದಿಯಲ್ಲಿ ಏನಂತ ಹೇಳಿದ್ದಾರೆ, 40% ಅನ್ನೋದಕ್ಕೆ ಯಾವುದೂ ಸಾಕ್ಷ್ಯ ಇಲ್ಲ. ಆದರೆ ಭ್ರಷ್ಟಾಚಾರ ಆಗಿಲ್ಲ ಅನ್ನೋದು ನಾವು ನಂಬುವುದಿಲ್ಲ. ಆಗಿರ್ಬೋದು, ಆದರೆ 40% ಅನ್ನೋದಕ್ಕೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಯಾವುದೇ ಪ್ರೂಫ್ ಕೊಟ್ಟಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಹೇಳಿದ ಮೇಲೆ ಅದು ಕ್ಲೋಸ್ ಮಾಡಬೇಕಲ್ಲ. ಅದು ಮಾಡಲಾರ್ದೇ ಇವತ್ತು ಅದ್ರ ಬಗ್ಗೆ ಮತ್ತೊಂದು ಕಮಿಟಿ ಮಾಡ್ತಾರಂತಾರೆ ಇನ್ವೆಸ್ಟಿಗೇಷನ್ ಸಲುವಾಗಿ. ಅಂದರೆ ಒಟ್ಟೆ ಟೈಮ್ ಪಾಸ್ ಮಾಡೋದು, ಟೈಮ್ ಪಾಸ್. ಅದಕ್ಕೆ ಎಷ್ಟು ರೊಕ್ಕ ಖರ್ಚಾಗ್ತದೆ ಏನಂತಾನೆ ಇದು ಅರ್ಥನ ಮಾಡ್ಕೊಳ್ಳೋದಲ್ಲ. ಒಟ್ಟು ಸಾರ್ವಜನಿಕ ಗಮನವನ್ನು ಬೇರೆ ಕಡೆ ಸೆಳಿಬೇಕು. ಈಗ 40% ಸುಳ್ಳಾತಲ್ಲ. ಈಗ ಸುಳ್ಳಾದ ಮೇಲೆ ಹಂಗಾರೆ ಅದು ಅವತ್ತು ಎಲ್ಲ ಅಜಿಸ್ಟ್ರೇಷನ್ ಎಲ್ಲ ಮಾಡಿದ್ರಲ್ಲ, ವ್ಯರ್ಥ ಆತಲ್ಲ. ಹಾಗೆ ಈಗ ಈ ಸಿದ್ದರಾಮಯ್ಯ ಸರ್ಕಾರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ನೆಗೆಟಿವ್ ಚಾಲು ಆಯಿತು. ಅದಕ್ಕೆ ಮತ್ತೊಂದು SIT ಇನ್ವೆಸ್ಟಿಗೇಷನ್. ಏನು ಮಾಡ್ತಾರೆ ಇನ್ವೆಸ್ಟಿಗೇಷನ್? ನಿಮ್ಮ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಭ್ರಷ್ಟಾಚಾರ ಏನಂದರೆ ಭ್ರಷ್ಟಾಚಾರ ಎಲ್ಲಿ ಯಾರು ಬರ್ಬೇಕು, ಯಾರು ಹೇಳಬೇಕಲ್ಲ ನಿಮಗೆ, ಯಾರು ಇಷ್ಟ ಅದು ಹೇಳಾರ್ದೇ ಈಗ SIT ನೇಮಕ ಮಾಡೋದು, ಅದೊಂದು 6 ತಿಂಗಳು ಅಡ್ಡಾಡೋದು ಇವ ನಡೀತದೆ. ಮತ್ತು ಬೇರೆ ಏನಿಲ್ಲ. ಎಸ್ ಹಾಂ, ಬೆಳಗಾವಿಯಲ್ಲಿ 16 ತಾರೀಕಿಗೆ ಬೆಳಗಾವಿಯಲ್ಲಿ ಜನಾಕ್ರೋಶ ಯಾತ್ರೆ ನಡೀತದೆ. ಮತ್ತು ಅವು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ ನಡೀತದೆ. ನೆಕ್ಸ್ಟ್ ಡೇ 17 ತಾರೀಕಿಗೆ ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ನಡೀತದೆ. ಮತ್ತು ಹಾಗೆ ಅದು ಕಂಟಿನ್ಯೂ ಇದ್ದೇ ಇರ್ತದೆ. ಕೇಂದ್ರದ ನೋಡ್ರಿ ವೆರಿ ಸ್ಮಾಲ್ ಪೋರ್ಷನ್ ಆಗಿದೆ. ಮತ್ತು ಇವೆಲ್ಲ ಈ ಪೆಟ್ರೋಲ್ ಅಲ್ಲ, ಗ್ಯಾಸು, ಪೆಟ್ರೋಲಿಯಂ ಇವು ಪ್ರಾಡಕ್ಟ್ಸ್ ಇದಾವಲ್ಲ, ಇದು ಆ ಕಂಪ್ನಿಗಳು ನಿರ್ವಹಣೆ ಮಾಡೋದ್ರ ಮೇಲೆ ಇರ್ತದೆ. ಹೀಗಾಗಿ ಮತ್ತು ಅದಕ್ಕಿಂತ ಮುಂಚೆ ಗ್ಯಾಸದ್ದು ಸಿಲಿಂಡರ್ದು ರೇಟ್ ಜಾಸ್ತಿ ಇದ್ದಾಗೂ ಅದು ಕಡಿಮೆ ಮಾಡುವಂಥ ಕೆಲಸನೂ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಹೀಗಾಗಿ ಅದನ್ನು ಮತ್ತು ಇಲ್ಲಿ ರಾಜ್ಯದಲ್ಲಿರುವಂಥದಕ್ಕೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾ ಹೇಳ್ತೀನಿ. ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ಆಗ್ತಾ ಇದೆ, ಜೊತೆಗೆ ಪೆಟ್ರೋಲ್ ದಂಧೆ ನಡೀತಾ ಇದೆ, ಮತ್ತೆ ಅದು ಇದು ಎಲ್ಲ ಇಲ್ಲಿ ಪೊಲೀಸರಾಗಲಿ ಅಥವಾ ಜಿಲ್ಲಾಡಳಿತ ಏನು ಮಾಡ್ತಿದೆ ಇಲ್ಲಿ ಒಂದ್ಸರಿ ಆ ಎವಿಡೆನ್ಸ್ ಕೊಟ್ಟರು ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಿಲ್ಲ. ಜೊತೆಗೆ ರಾಜಾರೋಷವಾಗಿ ಮಲ್ಲಪ್ರಭಾ ನದಿಯಲ್ಲಿ ಮರಳನ್ನು ತೆಗೆದಿದ್ದಾರೆ. ಈ ನೋಡಿ, ಇದು ಇಡೀ ರಾಜ್ಯದಲ್ಲಿರುವಂಥ ವ್ಯವಸ್ಥೆ. ಸ್ವಲ್ಪ ಬೆಳಗಾವಿ ಜಿಲ್ಲೆ ಜಾಸ್ತಿ ಇರ್ಬೋದು, ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಇಡೀ ರಾಜ್ಯದ ಆಡಳಿತ ಯಂತ್ರ ಕುಸಿದೋಗಿದೆ. ಮತ್ತು ಈ ಕಳ್ಳ ಮಾಫಿಯಾ, ಈ ಮಾಫಿಯಾ ಕೆಲಸ ಎಲ್ಲ, ಮರಳು ಮಾಫಿಯಾ ಮತ್ತೊಂದು ಇಡೀ ರಾಜ್ಯದಲ್ಲಿದೆ. ಓಪನ್ ಆಗಿ ಮಾಫಿಯಾ ನಡೀತಾ ಇದೆ. ಅದಕ್ಕೆ ಮಾಮೂಲು ವಸೂಲಿ ಮಾಡುವಂಥದ್ದು, ಮಾಮೂಲು ಕೊಡುವಂಥದ್ದು ಇದು ಚಾಲೂನೇ ಇದೆ. ಯಾಕಂದರೆ ಸಿದ್ದರಾಮಯ್ಯ ಆಡಳಿತ ಸಂಪೂರ್ಣ ಕುಸಿದೋಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕುಸಿದೋಗಿದೆ. ಹಾಗೆ ಬೆಳಗಾವದಲ್ಲಿ ಕುಸಿದೋಗಿದೆ. ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನೋಡಿದ್ವಲ್ಲ, ರಗಡ್ ಸಲ ನೋಡಿದ್ದೇವಲ್ಲ. ಈಗ ಸಾಕಷ್ಟು ದರೋಡೆ, ಹಗಲುತನ, ರೇಪು ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಸರ್ಕಾರ ನೌಕರರು ಒತ್ತಡದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಒತ್ತಡ ತರುವಂಥದ್ದು, ಮತ್ತು ಎಲ್ಲಿವರೆಗೆ ಅಂದರೆ ಅಧಿಕಾರಿಗಳು ಇವತ್ತು ಸರಿಯಾದಂಥ ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು. ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದು ಕಾರ್ಯಕ್ರಮ ಮಾರ್ಚ್ 31 ಮಾಡ್ರಿ ಅಂತಂದರೆ ಮಾಡೋಕ್ಕೆ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೆ ಒಳಗಾಗಿ ಅನುಷ್ಠಾನ ಮಾಡೋಕ್ಕಾಗಲಿಲ್ಲ. ನಾ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟೀನಿ. ಮುಂದೆ ದಿಶಾ ಅಲ್ಲ ಅಂದರೆ ಏನಾಗಿದೆ, ಎಷ್ಟು ಒತ್ತಡ ತರಬೇಕು, ಏನು ಹೋರಾಟ ಮಾಡಬೇಕು ಮಾಡ್ತೀವಿ ನಾವು. ಆ ಸರ್ಕಾರನ ಬಂಡತನ ಇದ್ದರೆ, ದಪ್ಪ ಚರ್ಮ ಇದ್ದರೆ ಅದು ಜನರ ಉತ್ತರ ಕೊಡುವಂಥ ಕಾಲ ಬರ್ತದೆ ಅಷ್ಟೇ. ಏನಿಲ್ಲ, ಈ ಮೊದಗ ಮತ್ತು ಇದ್ರಾಗೆ ನಿಲ್ಜಿ ಇಲ್ಲಿ ಅದ ನಮ್ಮ ಸತೀಶ, ಅಲ್ಲಿ ಏನಾಗಿದೆ ಇವತ್ತು ನೆರೆಗದ್ದು ಅವ್ರ ಪಾಪ ಗ್ರಾಮ ಪಂಚಾಯತಿ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಯಾರ, ಇಷ್ಟು ತೊಗೋಬೇಕು ಅನ್ನುವಂಥದ್ದು. ನೆರೆಗದ ವರ್ಕ್ ತೊಗೋಬೇಕು, ರಸ್ತೆ ಗಿಸ್ತೆ ಮಾಡ್ಬೇಕಂತ ಮಾಡಿದರು, ಎಲ್ಲ ಮಾಡ್ಬೇಕಂತ ಮಾಡಿದರು. ಅದನ್ನು
ಅದನ್ನು ಎಸ್ಟಿಮೇಟ್ ಮಾಡಿ ಕಳ್ಸಕ್ಕೆ ಇರಿದ್ದಿಲ್ಲ. ಮುಂದೆ ನಾವು ಒತ್ತಡ ತಂದ್ಮೇಲೆ ತೊಗೊಂಬಂದರು. ಸಿ ಒ ಕಡೆ ಬಂತು. ಸಿ ಒ 4 ದಿವಸ ಹಂಗೆ ಇಟ್ಕೊಂಡ್ರು. ಸಿ ಒ ಒತ್ತಡ ತೊಗೊಂಬಂದೆ, ಅವರು ಅಪ್ರೂವಲ್ ಕೊಟ್ಟರು. ಮತ್ತು ವಾಪಸ್ ಅಲ್ಲಿ ಎಸ್ಟಿಮೇಟ್ ರೆಡಿ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನು ಇವತ್ತು ಮಾಡೋಕ್ಕೆ ತಯಾರಾಗಲಿಲ್ಲ. ಆ ಪಿ ಡಿ ಒ ಅಲ್ಲಿದ್ದಂಥ ಅಸಿಸ್ಟೆಂಟ್ ಎಡಿಯಾರಲ್ಲ, AW ಯಾರೂ ಮಾಡೋಕ್ಕೆ ತಯಾರಿಲ್ಲ. ಕೊನೆಗೆ ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಂಪ್ಲೇಂಟ್ ಕೊಟ್ಟಿನಿ, ಮತ್ತು ಇಲ್ಲಿ ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿನಿ, ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ದಿಶಾ ಮೀಟಿಂಗ್ ಯಾರು ತರ್ತಾರೆ? ಇಲ್ಲಿ ಸಿ ಒ ಒಂದು ಹಿಡ್ಕೊಂಡು ಕೆಳಗಿನ ಹಂತದ ಅಧಿಕಾರಿಗಳು ಒತ್ತಡ. ಇಲ್ಲಿ ಗ್ರಾಮೀಣದಾಗ ಯಾರಿದ್ದಾರೆ? ಮತ್ತು ಅವ್ರ ಒತ್ತಡನೇ. ಅಂದರೆ ಕೆಲಸ ಮಾಡೋದು ಡೆವಲಪ್ಮೆಂಟ್ ಇರಬೇಕು. ಯಾವಾಗಲೂ ಡೆವಲಪ್ಮೆಂಟ್ ಬಿಟ್ಟು ಇವತ್ತು ಅಲ್ಲಿ ಗ್ರಾಮ ಪಂಚಾಯತಿ BJP ಕಂಟ್ರೋಲ್ ಇದೆ ಅನ್ನೋ ಕಾರಣದ ಸಲುವಾಗಿ ಅಲ್ಲಿ ಆ ಊರಿಗೆ ಇದಾಗತ್ತೆ. BJP ಮೆಂಬರ್ಸ್ಗೆ ಅನುಕೂಲ ಆಗೋದಿಲ್ಲ. ಅದು ಒಂದು ರಸ್ತೆ ಮಾಡಿದರೆ ಅದು ಅಡೆತಡೆ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ ಇಲ್ಲಿ ಬೆಳಗಾವದಲ್ಲಿ. ಹಾಂ, ಅವ್ರು ಹೇಳಿದ್ರೆ ಕೊಟ್ಟಿದ್ದೆ, ಅವರು ಎನ್ಕ್ವೈರಿ ಹಾಕ್ತೀನಿ ಅಂತಂದಾರ. ಅವ್ರಿಗೆ ಅಲ್ಲಿ ಡೈರೆಕ್ಷನ್ ಕೊಡಿಸ್ತೀವಿ ಅಂತ ಹೇಳಿದಾರೆ. ಆದರೆ ಏನಾಗ್ತದೆ, ಯಾವ ಕೆಲಸ ಆಗ್ಬೇಕಲ್ಲ. ಇವತ್ತು ಒಂದು ತಿಂಗಳು ಅವರು ಜಾತ್ರೆಗೆ ಇದ್ದು ಅಷ್ಟರೊಳಗೆ ರಸ್ತೆ ಇದ್ರೆ ಅವ್ರಿಗೆ ಅನುಕೂಲಕ್ಕೆ ಇತ್ತು. ಈಗ ಅವರು ಪ್ರಯತ್ನ ಮಾಡಿದ್ರು ಭಾಳ.